ಹಿಂದೆಗಡೆ ಫುಲ್ ಐಟಮ್ ತೊಗೊಂಡು ಇದು ರಿಗ್ ಗಾಡಿ. ಅದೇ ನಾವು ಈಗ ಶಾಡೋ ಕಟ್ ಮಾಡಿಬಿಟ್ರೆ ಅಲ್ಲೇ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊತಾರೆ. ಯಾವುದಿಲ್ವೋ ಅದನ್ನೇ ನಾವು ಹಾಕ್ಬೋದು. ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಎಲ್ಲ ಆನ್ ಸ್ಪಾಟಲ್ಲಿ ಮಾನಿಟರ್ ನೋಡಿಕೊಂಡು ಆಕ್ಷನ್ ಕಟ್ ಹೇಳ್ಬೋದು. ಮತ್ತು ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಇದು ATV ಬೈಕ್. ಎಲ್ಲ 40x40 ಟ್ರಸ್ಸು, 2 ಟ್ರಸ್ಸು, ಅದಕ್ಕೆ ಕ್ಲಾತ್ ಕಟ್ಬಿಟ್ಟು ಪ್ಲಸ್ ಕ್ಯಾಮ್ರಾ ಹಾಕೊಂಡು ಯಾವ ಸ್ಪೀಡಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದ್ರ ಗ್ರಿಪ್ಪೇ 20 kg ಗ್ರಿಪ್ ಇರುತ್ತೆ. ಇದು 2 ಗ್ರಿಪ್ ಇರುತ್ತೆ ಪ್ಲಸ್ ರಿಗ್ ಗ್ರಿಪ್. 3 ಗ್ರಿಪ್ಪಲ್ಲಿ ಕ್ಯಾಮ್ರಾ ಲಾಕ್ ಆಗುತ್ತೆ. ಲಾಸ್ ಆಗದಂಗೆ ಸಿನಿಮಾ ತಗೊಳ್ಬೇಕು. ಅವ್ರಿಗೂ ಬಜೆಟ್ ಸೇವ್ ಮಾಡಿಕೊಟ್ರೆ ನಮ್ಮ ಹತ್ರ ಟೆಕ್ನಿಷಿಯನ್ ಕಡೆಯಿಂದ ಒಂಚೂರು ಅವ್ರಿಗೂ ಸೇವ್ ಆದರೆ. ಟ್ರಸ್ ಅಂತ ಹೊಸ್ದಾಗಿ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ರಿ. ಅದೇನಂದರೆ ಈಗ ನೈಟ್ ಶೂಟಿಂಗ್ ಅಂದರೆ ಫಸ್ಟು ತುಂಬ ಕಡೆ ಲೈಟು ಮರಕ್ಕೆ ಎಲ್ಲ ಕಟ್ಟಬೇಕಾಗಿತ್ತು. ಈಗ ಆ ಥರ ಇಲ್ಲ. ಒಂದು ಇಂಡಸ್ಟ್ರಿಯಲ್ ಕ್ರೈನ್ ತರಿಸ್ಬಿಟ್ಟು ಕ್ಯಾಮ್ರಾಮ್ಯಾನ್ ಕೇಳ್ತೀರಿ, ಸರ್ ಎಷ್ಟಕ್ಕೆ ಎಷ್ಟು ಬೇಕು, 20x20 ಬೇಕಾ, 40x40 ಬೇಕಾ, 10x10 ಬೇಕಾ ಅಂತ ಕೇಳ್ತೀರಿ. ಅವ್ರು ಇಂತಿಂಥದ್ದು ತಗೊಂಬ ಅಂತಾರೆ. ಆವಾಗ ನಾವೇನು ಮಾಡ್ತೀವಿ, ಟ್ರಸ್ ಹೊಡೆದು ಬಾಕ್ಸ್ ಮಾಡಿ ಕೊಡ್ತೀರಿ. ಅದಕ್ಕೆ ಲೈಟ್ ಕಟ್ಬಿಟ್ಟು ಒಂದು ಇಂಡಸ್ಟ್ರಿಯಲ್ ಕ್ರೈನ್ಗೆ ಹಾಕ್ಬಿಟ್ಟು ಒಂದು ಹೈಟ್ ಒಂದು 60 ಅಡಿ 70 ಅಡಿ ಹೈಟಲ್ಲಿ ಅದು ಲೈಟ್ ಇಟ್ಬಿಟ್ರೆ ಫುಲ್ ಏರಿಯಾ ಲೈಟಿಂಗ್ ಇರುತ್ತೆ ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ನೈಟ್ಗೆ. ಮತ್ತು ಈಗ ಹೊಸ ಟ್ರೆಂಡ್ ಏನಂದರೆ KD ಸಿನಿಮಾದಲ್ಲಿ ವಿಲಿಯಮ್ ಸಾರು ಇದು ಮಾಡಿಕೊಟ್ರು. ಹಾಗೆ KD ಸಿನಿಮಾ ಫುಲ್ ಸಿನಿಮಾ ನಾವು ಮಾಡ್ತಾಯಿದ್ರಿ. ಎಲ್ಲ 40x40 ಟ್ರಸ್ಸು, 2 ಟ್ರಸ್ಸು, ಅದಕ್ಕೆ ಕ್ಲಾತ್ ಕಟ್ಬಿಟ್ಟು ಸನ್ಲೈಟು ಆರ್ಟಿಸ್ಟ್ ಮೇಲೆ ಬೀಳಬಾರ್ದು. ಆ ಥರ ಅವ್ರು ಎಲ್ಲಿ ಶೂಟ್ ಮಾಡ್ತಾರೋ ಅಲ್ಲಿಗೆ ನಾವು ಅದನ್ನು ಮೇಲೆ ಟಾಪಿಂದ ಸನ್ಲೈಟ್ ಕಟ್ ಮಾಡಿಬಿಟ್ಟು ಇಡೀ ಸಿನಿಮಾ ಮಾಡಿರೋದೇ ವಿತೌಟು ಅದು ಸನ್ಲೈಟ್ ಇಲ್ಲದೇ ಸನ್ಲೈಟ್ ಫುಲ್ ಶಾಡೋ ಮಾಡಿರೋದು. ಅದು ಹೊಸ ಟ್ರೆಂಡು KD ಸಿನಿಮಾಯಿಂದನೇ ಸ್ಟಾರ್ಟ್ ಆಗಿದೆ. ಅದೊಂದು ಮಾಡ್ತಾಯಿದ್ದಾರೆ ಕಂಟಿನ್ಯೂಸ್ ಆಗಿ. ಅದು ಟ್ರಸ್ ಮೇಲ್ಗಡೆ ಇದೆ, ಅದು ಫುಲ್ಲು ಸಿನಿಮಾಗೆ. ಬಟ್ ನಾವು ಸಿನಿಮಾಗಂತಲೇ ಎಲ್ಲ ಮಾಡೋದು. ನಾವು ನಮ್ಮ ಆಫೀಸಲ್ಲಿರೋದು ಯಾರ ಹತ್ರನೂ ಇರಬಾರ್ದು ಅಂತ ನಾವು ನಮ್ಮ ಆಫೀಸಲ್ಲಿ. ಈಗ ಒಂದು ಟ್ರಕ್ಕಿಂಗ್ ಕಾರ್ ತೊಗೊಳ್ಳಿ, ಯಾರ ಹತ್ರನೂ ಇಲ್ಲ. ಒಂದು ATV ಬೈಕ್ ತೊಗೊಳ್ಳಿ, ಇಂಡಸ್ಟ್ರಿಯಲ್ಲಿ ಯಾರ ಹತ್ರ ಇಲ್ಲ. ರಿಗ್ ಸೆಟಪ್ ಆಗಲಿ, ರಿಗ್ ಸೆಟಪ್ ಯಾರೋ ಸಣ್ಣ ಪಣ್ಣ ಹಾಕ್ಕೊಂಡಿದ್ದಾರೆ, ಹಾಕ್ಕೊಂಡ್ರು ನಮಗೇನು ತೊಂದರೆ ಇಲ್ಲ. ಬಟ್ ನಮ್ಮ ಆಫೀಸಲ್ಲಿ 360 ಆಗಲಿ, ಮತ್ತು 3X ಹೆಡ್ ಆಗಲಿ, ಮತ್ತು ಇವಾಗ ಹೊಸ್ದಾಗಿ ಡ್ಯಾಂಪ್ನರ್ ಅಂತ ಒಂದು ತರಿಸಿದ್ರೆ ಅದು ಚೇಸಿಂಗ್ ಅಂತಲೇ. ಅದು ಪ್ರತಿಯೊಂದು ಐಟಮು ನಾವೇನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲದೇ ಇರೋದಿರಬೇಕು. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ಹೊರಗಡೆಯಿಂದ ತರಿಸ್ಕೊಬಾರ್ದು. ಹೊರಗಡೆಯಿಂದ ತರಿಸ್ಕೊಬೇಕಂದ್ರೆ ಅವ್ರಿಗೆ ಬಸ್ ಆಗಲಿ ಫ್ಲೈಟ್ ಆಗಲಿ ಹಾಕಬೇಕು, ಮತ್ತು ಅವ್ರ ರೂಮ್ ಹಾಕಬೇಕು, ಮತ್ತು ಅವ್ರು ಕೇಳಿದಷ್ಟು ಪೇಮೆಂಟ್ ಕೊಡಬೇಕು. ಈಗ ಅದು ನಮ್ಮಲ್ಲೇ ಸಿಗ್ತಾಯಿದೆ ಅಂದರೆ ನಮ್ಮ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾವೆಲ್ಲ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದಿಲ್ವೋ ಅದನ್ನೇ ನಾವು ಹಾಕ್ಬೋದು. ಇನ್ನೊಬ್ಬರು ಕಾಂಪಿಟೇಷನ್ ಆಗಿ ಇನ್ನೊಬ್ರಿಗೆ ತೊಂದರೆ ಕೊಟ್ಕೊಂಡು ಅಂತೂ ನಾವು ಶೂಟಿಂಗ್ ಮಾಡುತ್ತಾನೇ ಇಲ್ಲ. ಆಮೇಲೆ ಹೇಳಿದ್ರ ನೀವು KD ಸಿನಿಮಾದು ಅಂತ ಹೇಳ್ಬಿಟ್ಟು ಅದೇನಿಗೆ ಸರ್ ಆ ಥರ ಟೆಕ್ನಾಲಜಿ ಅಂದರೆ ಸನ್ಲೈಟ್ ಕಟ್ ಮಾಡಬೇಕು, ಓಲ್ಡ್ ಸಿನಿಮಾ ಸನ್ಲೈಟೇ ಇಂದಿರಾ ಮಾಡೋಣ ಅಂತ ಏನು ಸರ್? ಯಾವ ಥರ ಅದು ಹೊಸ ಥರನ ಅಥವಾ ಹಿಂಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೋದು? ಸೊ ಈಗ ಮೊನ್ನೆ ಸಮ್ಮರಲ್ಲಿ ನೋಡಿದ್ರಲ್ಲ ಎಷ್ಟು ಬಿಸಿಲಿತ್ತು, ಎಷ್ಟಿದಿತ್ತು ಅಂತ. ಆರ್ಟಿಸ್ಟು ಪರ್ಫಾಮೆನ್ಸ್ ಮಾಡಬೇಕು. ಅದರಲ್ಲೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇರೋದು. ಅವರೆಲ್ಲ ಏನು ಮಾಡ್ತಾರೆ, ಒಂದು ಶಾರ್ಟ್ ಮುಗಿತಾ ಇದ್ದಂಗೆ AC ಬಸ್ಗೆ ಹೋಗಬೇಕು. ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇಲ್ಲ ಕೂಲರು, ಶಾಡೋ ಎಲ್ಲೋ ಒಂದು ಕಡೆ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಹೋಗಬೇಕು. ಅವ್ರಿಗೆಲ್ಲ ಟೈಮು ಎಷ್ಟಿದಾಗುತ್ತಂದರೆ ಅದೇ ನಾವು ಈಗ ಶಾಡೋ ಕಟ್ ಮಾಡಿಬಿಟ್ರೆ ಅಲ್ಲೇ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊತಾರೆ. ಶಾರ್ಟ್ ಇದ್ದಾಗ ಶಾರ್ಟ್ ಮಾಡ್ತಾರೆ. ಈ ಥರ ಸನ್ಲೈಟ್ ಇಲ್ಲದೆ. ಆಮೇಲೆ ಕ್ಯಾಮ್ರಾ ಕ್ವಾಲಿಟಿ ಮೇಯ್ನು. ಕ್ವಾಲಿಟಿಗೆ ಏನಾಗುತ್ತೆ, ಸನ್ಲೈಟ್ ಬೀಳ್ತಾಯಿದ್ರೆ ಅವ್ರಿಗೆ ಎಕ್ಸ್ಪೋಸರು ಅದು ಇದು ಏನೇನೋ ಕ್ಯಾಮ್ರಾಮನ್ಗೂ ಟೈಮ್ ಇದಾಗ್ತಾ ಇರುತ್ತೆ. ಅವ್ರಿಗೂ ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅನ್ನೋ ಇದಕ್ಕೆ ಅವರು ಹೊಸ್ದಾಗಿ ಇದೊಂದು ಮಾಡೋಣ ಅಂತಂದರು ನಮ್ಮ ವಿಲಿಯಮ್ ಸಾರು. ಅವರು ಮಾತು ತಕ್ಕಂಗೆ ನಾವು ಇದನ್ನು ಟ್ರಸ್ನ ರೆಡಿ ಮಾಡಿಕೊಡ್ತೀವಿ. ಪ್ರತಿ ಶಾಟ್ ಟೈಮು ಸೇವ್ ಆಗುತ್ತೆ, ಸಿನಿಮಾ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಟೈಮ್ ಏನಿಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಬಟ್ ನಾವು ಅದಕ್ಕಿಂತ ಫಾಸ್ಟಾಗಿ ಅವ್ರಿಗೆ ಇದು ಮಾಡ್ಬೇಕು. ಅಂದರೆ ಎಷ್ಟೋ ಸಲ ನಮಗೆ ಟೆಕ್ನಿಕಲಿ ಟೈಮ್ ಕೊಟ್ಟಿದ್ದಾರೆ, ನಾವು ಅದ್ರ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸಿನಿಮಾ ನೀಟಾಗಿ ಬರ್ಬೇಕು. ಹೌದು. ಓಕೆ ಸರ್, ಇದುವರೆಗೂ ಹೇಳಿದಿನ ನೀವು ಲೈಕ್ ನಿಮ್ಮ ಜಾಗಕ್ಕೆ ಬಂದಿದ್ದೀವಿ. ಸೊ ಆ ರಿಗ್ ಸೆಟಪ್ ಎಲ್ಲ ಏನೇನಿದೆ, ಎಕ್ವಿಪ್ಮೆಂಟ್ಸ್ ಯಾವ ಥರ ಬಳಸ್ತೀರ ಅದನ್ನೆಲ್ಲ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತೀರಾ? ಓಕೆ ಸರ್, ತೋರಿಸ್ಕೊಡ್ತೀನಿ. ದಯವಿಟ್ಟು ಬನ್ನಿ ಸರ್. ಓಕೆ. ಇದು ಏನು ವೆಹಿಕಲ್ಗೆ ಕ್ಯಾಮ್ರಾ ಫಿಟ್ ಮಾಡೋಕ್ಕೆ ರಿಗ್ ಸೆಟಪ್ ಇದೆಯೋ ಅದು ಈ ಗಾಡಿಯಲ್ಲಿ ನಾವು ಒಂದು 4 ಜನ ಮುಂದೆ ಇದರಲ್ಲಿ ಕೂತ್ಕೊಂಡು ಹಿಂದೆಗಡೆ ಫುಲ್ ಐಟಮ್ ತೊಗೊಂಡು ಇದು ರಿಗ್ ಗಾಡಿ. ಇದು ರಿಗ್ ಐಟಮ್ ತೊಗೊಂಡೋಕೆ ರಿಗ್ ವೆಹಿಕಲ್ ಇದು. ಮತ್ತು ನಿಮಗೆ ಆಫ್ ರೋಡಲ್ಲಿ ಮತ್ತು ಚಿಕ್ಕ ಚಿಕ್ಕ ಗಲ್ಲಿಯಲ್ಲಿ ಚೇಸ್ ಮಾಡೋಕ್ಕೆ ಮತ್ತು ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಇದು ATV ಬೈಕು. ATV ಬೈಕ್ ನಿಮ್ಗೆ ಬೆಟ್ಟ ಗುಡ್ಡ ಎಲ್ಲ ಈಸಿಯಾಗಿ 4x4 ಅಲ್ಲೂ ಹತ್ಕೊಂಡು ಹೋಗುತ್ತೆ. ಕಾಡಲ್ಲಿ ಗಿಡಲ್ಲೆಲ್ಲ ಶೂಟ್ ಮಾಡೋಕ್ಕೆ ಈ ಗಾಡಿ ಯೂಸ್ ಮಾಡ್ತೀರಿ. ಮತ್ತು ಏನಿಲ್ಲ, ಇದು 4x4 ಎಲ್ಲಿ ಬೇಕಾದ್ರೂ ನುಗ್ಗುತ್ತೆ, ಎಂಥ ಬೆಟ್ಟ ಆದರೂ ಹತ್ತುತ್ತೆ.
ಪ್ಲಸ್ ಕ್ಯಾಮ್ರಾ ಹಾಕೊಂಡು ಯಾವ ಸ್ಪೀಡಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು ಇದರಲ್ಲಿ. ಇದು ಬೆಟ್ಟದಲ್ಲಿ ನೀವು ಹೇಳ್ತಿರೋದು ಯಾವ ತರ ಕ್ಯಾಮ್ರಾ ಪ್ರಿಫರ್ ಮಾಡ್ಬೋದು. ಮತ್ತು ಫಾರೆಸ್ಟಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಮತ್ತು ಇದು ಬಂದು ಟ್ರ್ಯಾಕಿಂಗ್ ಕಾರ್. ಇದು ಟ್ರ್ಯಾಕಿಂಗ್ ಕಾರ್ ಹೆಂಗಂದ್ರೆ ನಿಮಗೆ ಕ್ಯಾಮ್ರಾ ಇಲ್ಲಿ ಬೇಕಾದ್ರೆ ಇಟ್ಕೊಬೋದು. ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ಬರುತ್ತೆ ಮುಂದೆ ಫ್ರಂಟಲ್ಲಿ, ಇಲ್ಲಿ ಟಾಪಲ್ಲಿ. ಅದರಿಂದ ಜಿಮ್ಮಿ ಜಿಪ್ ಹಾಕ್ಕೊಂಡು ಜಿಮ್ಮಿ ಜಿಪ್ ಹಾಕಿ ಪ್ಲಸ್ ಇದು ಲೋ ಲ್ಯಾಡ್ರು, ಇದು ಲೋ ಲ್ಯಾಡ್ರ್ ಸೆಟಪ್ ರೆಡಿ ಮಾಡ್ತೀರಿ ಹಿಂದೆಗಡೆ. ಅದ್ರ ಮೇಲೆ ಕಾರ್ ಹತ್ತಿಸ್ತೀರಿ. ಇದು ಟೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕ್ಯಾಮ್ರಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಪ್ರತಿಯೊಂದು ಶಾರ್ಟು ಇದು ಟ್ರ್ಯಾಕಿಂಗ್ ಕಾರಲ್ಲಿ ಮಾಡೋಕ್ಕಾಗ ಸಾಧ್ಯ. ಅದಕ್ಕಿದು ಈ ಗಾಡಿ. ಸೊ ಇಲ್ಲಿ ನೀವು ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಟ್ಟು ನೀವೆಲ್ಲ ಇಲ್ಲಿ ಇರ್ತೀರಾ. ಇದು ಈ ಫ್ರಂಟ್ ಶಾಟ್ ಬೇಕಂದ್ರೆ ಇಲ್ಲಿ ಮಾಡ್ತೀರಿ, ಲೋ ಶಾಟ್ ಬೇಕಂದ್ರೆ ಇಲ್ಲಿ ಮಾಡ್ತೀರಿ. ಬ್ಯಾಕಲ್ಲಿ ಬೇಕಂದ್ರೆ ಅದೇ ಥರ ಲೋ ಅಪ್ಪು, ಮತ್ತು ಲಾಂಗ್ ಶಾಟ್ ಬೇಕಂದ್ರೆ ಜಿಮ್ಮಿ ಎಲ್ಲ ಫಿಟ್ ಮಾಡಿಕೊಂಡು ಇದು ಮಾಡೋದು. ಮತ್ತು ಇದರಲ್ಲಿ ಏನು ಆಪ್ಷನ್ ಅಂದರೆ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಎಲ್ಲ ಆನ್ ಸ್ಪಾಟಲ್ಲಿ ಮಾನಿಟ್ರ್ ನೋಡಿಕೊಂಡು ಆಕ್ಷನ್ ಕಟ್ ಹೇಳ್ಬೋದು. ಕೂತ್ಕೊಂಡು ಹಿಂದೆಗಡೆ ಸೆಟಪ್ ಮಾಡಿಕೊಟ್ರೆ ನಿಮ್ಗೆ ಆರಾಮಾಗಿ ಡೈರೆಕ್ಟರ್ ಕ್ಯಾಮ್ರಾಮನ್ ಕೂತ್ಕೊಂಡು ಆಕ್ಷನ್ ಕಟ್ ಹೇಳ್ಬೋದು. ಲೈವ್ ಇರುತ್ತೆ. ಅದೇ ನೀವು ರಿಕ್ಷಾಟಲ್ಲಿ ಅಂದರೆ ಕಾರ್ಗೆ ಕ್ಯಾಮ್ರಾ ಫಿಟ್ ಮಾಡಿಬಿಟ್ರೆ ಅವ್ರು ಹೋಗಿ ಬರೋವರೆಗೂ ಮತ್ತೆ ಪ್ಲೇಬ್ಯಾಕ್ ನೋಡೋವರೆಗೂ ಟೈಮು ಇದಾಗುತ್ತೆ. ಇದಂದರೆ ಆನ್ ಲೈವ್ ಇವಾಗ ಶಾರ್ಟ್ ಚೆನ್ನಾಗಿ ಬಂದಿಲ್ಲ 1 more ಹಿಂಗೆ ಮಾಡಿ ಹಂಗೆ ಮಾಡಿ ಎಲ್ಲ ಹೇಳ್ಬೋದು. ಆನ್ ಲೈವ್ ಮಾಡೋಕ್ಕೆ ಇದು ಟ್ರ್ಯಾಕಿಂಗ್ ಕಾರ್ ತುಂಬ ಯೂಸ್ ಆಗುತ್ತೆ ಸಿನಿಮಾದಲ್ಲಿ. ಟೈಮ್ ನೋಡ್ರಿ ಆಮೇಲೆ ಟೈಮ್ ಮತ್ತೆ 1 more ಅಂತ ಹೇಳ 1 more ಅಂತ ಹೇಳೋಕ್ಕಾಗಲ್ಲ. ನಿಮಗೆ ಮಾಮೂಲಿ ರಿಗ್ ಹಾಕಿ ಬೈಕಲ್ಲಿ ಹಾಕಿ ಕಳಿಸ್ಬಿಟ್ರೆ ಅವ್ರು ಹೋಗಿ ಬರೋವರೆಗೂ ಇವ್ರು ಕಾಯಬೇಕು. ಮತ್ತು ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತಲೂ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಅಂದರೆ ಆನ್ ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ಬೋದು. ಟಕ್ 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 ಅಂತ 1 more ತೊಗೊಬೋದು. ಯಾವ ಶಾಟ್ ಚೆನ್ನಾಗಿದೆ ಅದು ಇಟ್ಕೊಬೋದು. ಅದೇ ನೀವು ಮಾಮೂಲಿ ರಿಗ್ ಹಾಕಿ ಕಳಿಸ್ಬಿಟ್ರೆ ಅವ್ರು ಹೋಗಿ ಬಂದು ಆಮೇಲೆ ನೋಡಿ ಹೆಂಗಿದೆ ಏನೋ ಅಂತ ಅದು ಸ್ವಲ್ಪ ಟೈಮು ಇದಾಗುತ್ತೆ. ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇವೆಲ್ಲ ತೊಗೊಳೋದಕ್ಕೆ. ಬಟ್ ಇದು ಟೈಮ್ ಸೇವ್ ಆಗುತ್ತೆ ಇದರಿಂದ. ಸರ್ ಅಂದರೆ ಇವಾಗ ಈ ಥರ ಸೆಟಪ್ ನೀವೇ ರೆಡಿ ಮಾಡ್ಕೊಂಡ್ರೆ? ಹೌದು, ಆಲ್ಟ್ರೇಷನ್ ಹೌದು. ಗಾಡಿ ತೊಗೊಂಡು ನಾವು ಬರೀ ಖಾಲಿ ಗಾಡಿ ಚಾರ್ಸಿ ತೊಗೊಂಡು ನಮ್ಗೆ ಯಾವ ಥರ ಬೇಕು ಆ ಥರ ಮಾಡಿ ಪೈಪಿಂಗ್ ಮಾಡಿ. ಆ್ಯಕ್ಚುಲಿ ಇನ್ನೊಂದು ಹೇಳ್ತೀನಿ ಏನಂದರೆ ಟ್ರ್ಯಾಕಿಂಗ್ ಕಾರ್ ಎಲ್ಲ ಇಂಡಸ್ಟ್ರಿಯಲ್ಲೂ ಇದೆ, ಇದೆ. ಬಟ್ ಈ ಬಾನೆಟ್ ಮೇಲೆ ಈ ಪೈಪಿಂಗು ಯಾರೂ ಮಾಡಿರಲಿಲ್ಲ. ಫಸ್ಟು ನಾನು ನಮ್ಮ ಪಾರ್ಟ್ನರ್ ಕೂತ್ಕೊಂಡು ಮಾತಾಡಿ ಈ ಥರ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ನಮಗೊಬ್ಬ ಇವರು ವೆಲ್ಡರ್ ಸಿಕ್ಕಿದ್ರು. ಅವ್ರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಮಾಡ್ಕೊಡ್ತೀನಿ ಅಂದರು. ಅವರೇ ಈ ಪೈಪೆಲ್ಲ ಬೆಂಡ್ ಮಾಡಿಸಿ ಇದು ಡಿಸೈನ್ ಮಾಡಿದ್ವಿ. ನಾವು ಏನು ಡಿಸೈನ್ ಮಾಡಿ ಗಾಡಿ ಆಚೆ ಬಂತು, ಫೋಟೋಸ್ ಎಲ್ಲ ಹೊರಗಡೆ ಬಂತು. ಈಗ ಹೈದ್ರಾಬಾದ್ ಆಗಲಿ ಮುಂಬೈ ಆಗಲಿ ಎಲ್ಲರೂ ಸೇಮ್ ಕಾಪಿ ಮಾಡಿದ್ದಾರೆ ಈ ಪೈಪಿಂಗ್ನ. ಫಸ್ಟ್ ಈ ಟ್ರ್ಯಾಕಿಂಗ್ ಕಾರಲ್ಲಿ ಯಾವುದು ಪೈಪಿಂಗ್ ಇರಲಿಲ್ಲ. ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ, ಹಳೆ ಗಾಡಿಯಲ್ಲಿ ನಿಂತಿದೆ, ಬೇಕಾದ್ರೆ ನೋಡಿ. ಆ ಗಾಡಿಯಲ್ಲೂ ಪೈಪಿಂಗ್ ಇಲ್ಲ. ಇದು ನಾವು ಯಾವಾಗ ಇದು ಕ್ರಿಯೇಟ್ ಮಾಡಿದ್ರೆ ಈಗ ಎಲ್ಲ ಗಾಡಿಗೂ ಪೈಪಿಂಗ್ ಮಾಡಿಸ್ಕೊಂಡ್ಬಿಟ್ರು. ಹಂಗೆ ಒಬ್ರು ಇಲ್ಲೇನಾಗ್ಬಿಡುತ್ತೆ, ಒಬ್ರು ಏನು ಮಾಡಿದ್ರೆ ಅದಕ್ಕೆ ಇಮಿಡಿಯೇಟ್ ಇದು ಮಾಡ್ತಾರೆ. ಅಂದರೆ ಇದು ಫಸ್ಟ್ ನಾವೇ ಮಾಡಿದ್ದು. ಹೆಂಗ್ ಬಂತು ಸರ್ ಐಡಿಯಾ ನಿಮ್ಗೆ? ಐಡಿಯಾ ಯಾಕೆ ಬಂದಂದ್ರೆ ಸಿನಿಮಾಗೆ ಏನು ಬೇಕು ಮುಂದೆಗಡೆ ಇಲ್ಲಿ ಕ್ಯಾಮ್ರಾ ಇಟ್ಕೊತಾರೆ. ಅವ್ರಿಗೆ ಸೇಫ್ಟಿ ಏನು, ಕ್ಯಾಮ್ರಾಮನ್ಗೆ ಬೆಲ್ಟ್ ಹಾಕ್ಬೋದು, ಇದು ಹಾಕ್ಬೋದು, ಅದಕ್ಕೆ ಸೇಫ್ಟಿ. ಇದೇ ಇಲ್ಲೊಂದು ಕ್ಯಾಮ್ರಾ ಹಾಕ್ತೀನಿ ಅಂದ್ಕೊಳ್ಳಿ, ಅವ್ರಿಗೆ ಸೇಫ್ಟಿ ಏನು ಮಾಡಬೇಕಂದ್ರೆ ನಾವು ಇದನ್ನು ಬಿಚ್ಚಿಬಿಟ್ಟು ಇಲ್ಲೊಂದು ಪೈಪಿಂಗ್ ಹಾಕ್ಬಿಟ್ಟು ಒಂದು ಸೇಫ್ಟಿ ರ್ಯಾಡ್ ಹಾಕ್ಬಿಟ್ಟು ಅವ್ರನ್ನ ಲಾಕ್ ಮಾಡಿಕೊಡ್ತೀವಿ. ಆದ್ದರಿಂದ ಇವೆಲ್ಲ ಆಪ್ಷನ್ಸು ಇಟ್ಕೊಂಡಿರೋದು ಇದೆಲ್ಲ. ಬಟ್ ಇದು ಡಿಸೈನ್ ಅನ್ಕೊತಾರೆ, ಡಿಸೈನ್ ಅಲ್ಲ, ಇದೆಲ್ಲ ಯೂಸ್ ಆಗುತ್ತೆ ನಮಗೆ. ಹಾಂ, ಪ್ರತಿಯೊಂದು ಯೋಚನೆ ಮಾಡಿ ತೊಂದರೆ ಆಗಿಲ್ಲ ಸರ್. ಇವಾಗ ಸ್ಪಾಟ್ಗೆ ಹೋದಾಗ ಅವರು ನಮಗೆ ಬಾನೆಟ್ ಮೇಲೆ ಕ್ಯಾಮ್ರಾ ಬೇಕು ಅಂತ ಹೇಳ್ತಾರೆ. ನಾವೇನು ಮಾಡ್ತೀರಿ, ಇಲ್ಲಿ ಕ್ಯಾಮ್ರಾ ಹಾಕ್ಕೊಂತೀರಿ ಅಂದರೆ ಬಾನೆಟ್ ಹೋಗುತ್ತೆ, ಗಾಡಿದು ಬಾಡಿ ಹೋಗುತ್ತೆ. ಇದು ನಾವು ಮಾಡಿಸ್ಬಿಟ್ರೆ ಇಲ್ಲಿ ಕ್ಯಾಮ್ರಾ ಇಟ್ಕೊಬೋದು, ಫೋಕಸ್ ಪಿಲ್ಲರ್ ಕೂತ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು, ಗಟ್ಟಿ ಇರುತ್ತೆ. ಅದಕ್ಕೆ ಇದು ಪ್ಲ್ಯಾನ್ ಮಾಡಿದ್ರಿ. ಸರ್ ಇದು ನಾವು ಮಾಡಿಫಿಕೇಶನ್ ಮಾಡಿದ್ದು ಅವಾಗ ಇದು ಮಾಡಿಸಿ 4-5 ವರ್ಷ ಆಯಿತು. ಆಗ ನಮಗೆ ಒಂದು ಗಾಡಿ ಇದೆಲ್ಲ ಸೇರಿ ಒಂದು 18 ಲಕ್ಷ, ಗಾಡಿ ಎಲ್ಲ ಸೇರಿ ಒಂದು 18 ಲಕ್ಷ ಆಯಿತು. ಮತ್ತು ಈ ಲೋ ಲ್ಯಾಡ್ರ್ ಅದ್ರ ಸೆಟಪ್ಪು ಇದೆಲ್ಲ ಆಕ್ಸೆಸರೀಸ್ ಎಲ್ಲ ಅದೊಂದು 6-7 ಲಕ್ಷ ಆಯಿತು. ಎಲ್ಲ ಒಂದು 25-26 ಲಕ್ಷ ಆಯ್ತು ಸರ್ ಈ ಗಾಡಿ ಸೆಟಪ್ಪು. ಬರೀ ಗಾಡಿ ಬರಲ್ಲ, ಗಾಡಿ ಜೊತೆ ಹಿಂದೆ ಲೋ ಲ್ಯಾಡ್ರ್ ಬರುತ್ತೆ, ಬೈಕ್ ಡಾಲಿ ಬರುತ್ತೆ, ಕಾರ್ ಡಾಲಿ ಬರುತ್ತೆ. ಈ ಥರ ಏನೇನು ಅವ್ರು ಏನು ಐಟಮ್ ಕೇಳ್ತಾರೋ ಅದ್ರ ಮೇಲೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಸರ್. ಈಗ ನೋಡಿ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ಇದು ಬಂದು ಈ ಪ್ಲಾಟ್ಫಾರ್ಮ್ ಹಿಂಗ್ ಸೇರಿಸ್ತೀರಿ. ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲೊಂದು ಕ್ಯಾಮ್ರಾ, ಹೈಟ್ ಬೇಕಂದ್ರೆ ಇಲ್ಲಿ ಹಾಕೊಂತೀರಿ. ಇದ್ರ ಮೇಲೆ ಜಿಮ್ಮಿ ಜಿಪ್ ಸೆಟ್ ಮಾಡ್ತೀರಿ. ಕ್ಯಾಮ್ರಾ ಅಲ್ಲಿ ಮುಂದೆ ಇರುತ್ತೆ, ಮೂಮೆಂಟ್ ಅಲ್ಲಿ ನಿಮಗೆ ಜಿಮ್ಮಿ ಈ ಕಡೆ ಆ ಕಡೆ ಮೂಮೆಂಟ್ಸ್ ಎಲ್ಲ ಸಿಗುತ್ತೆ. ಮತ್ತೆ ಇಲ್ಲೊಂದು ಲಾಕ್ ಬರುತ್ತೆ, ಅದಕ್ಕೆ ಲೋ ಲ್ಯಾಡರ್ ಲಾಕ್ ಮಾಡ್ತೀರಿ, ಬೈಕ್ ಡಾಲಿ ಲಾಕ್ ಮಾಡ್ತೀರಿ.
ಏನು ಬೇಕಾದ್ರೆ ಲಾಕ್ ಮಾಡಿ ನಾನು ಹೇಳಿದ್ನಲ್ಲ ಅಲ್ಲಿ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಮಾನಿಟ್ರ್ ಸೆಟಪ್ ಮಾಡ್ಬಿಟ್ಟು ಅಲ್ಲಿ ಕುಣಿಸ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ ವಿತ್ ಲೈವ್ ಇಲ್ಲಿ ಹೇಳ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಅಲ್ಲಿ ಆರ್ಟಿಸ್ಟ್ ಆಕ್ಟ್ ಮಾಡ್ತಾ ಇರೋದು ಕಾಣ್ತಾ ಇರ್ತದೆ. ವಿತ್ ಲೈವ್ ಶಾರ್ಟ್ಸು ಪಕ್ಕಾ ತಗೊಳ್ಬೋದು. ಇದು ಈ ಗಾಡಿ ಅಷ್ಟು ಯೂಸ್ಫುಲ್ ಆಗುತ್ತೆ ಸರ್. ಇವಾಗ ನನಗೆ ಡೌಟು ಅಂದರೆ ನಿಮ್ಗೆ ಡೈರೆಕ್ಟ್ರು ಅಥವಾ ಕ್ಯಾಮ್ರಾಮನ್ನು ಒಂದು ಶಾರ್ಟ್ ಹೇಳ್ತಾರೆ ಈ ಥರ ಹಿಂಗೆ ಬರಬೇಕು ಅಂತಂದರೆ ಅದು ಒಂದು ಸೆಟಪ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ನಿಮಗೆ? ಸರ್ ಫುಲ್ ಚೇಂಜಸ್ ಇದ್ದರೆ ನಾವು ಟೈಮ್ ಇಷ್ಟೊತ್ತಾಗುತ್ತೆ ಅಂತ ಹೇಳ್ತೀವಿ. ನಾರ್ಮಲ್ ಚಿಕ್ಕ ಚೇಂಜಸ್ ಇದ್ದರೆ ಅಲ್ಲೇ 5ರಿಂದ 10 ನಿಮಿಷ ಆಗ್ತಾ ಇರುತ್ತೆ. ಸೊ ಎಷ್ಟೊತ್ತು ಅಂತ ನೀವು ಅಲ್ಲೇ ಡಿಸೈಡ್ ಮಾಡಿ ಹೇಳ್ಬಿಡ್ತೀರಾ? ಹೇಳ್ಬಿಡ್ತೀರಿ. ಓಕೆ. ಸೊ ಆ ಟೈಮ್ ಕರೆಕ್ಟಾಗಿ ರೆಡಿ ಆಗುತ್ತೆ ಅದನ್ನು. ಓಕೆ ಸರ್ ಮತ್ತು ಹಂಗಾರೆ ನೀವು ಈ ಗಾಡಿಗೂ ಇದು ನೀವು ಮಾಡಿಫಿಕೇಶನ್ ಮಾಡಿಸಿರೋದು ಇವೆಲ್ಲ ಮುಂದುಗಡೆ ಸೆಟಪ್ ಅಥವಾ ಗಾಡಿ ಬರೋದೇ ಹಿಂಗೇನಾ? ಇಲ್ಲ ಗಾಡಿ ಹಿಂಗೆ ಬರಲ್ಲ. ಇದೆಲ್ಲ ನಾವು ನಮ್ಮ ವರ್ಕ್ಗೆ ಯಾವ ಥರ ಅನುಕೂಲ ಇರಬೇಕು. ಈಗ ನಾವೇನು ಮಾಡ್ತೀರಿ, ಇಲ್ಲಿ ಪೈಪ್ ಹಾಕ್ಬಿಟ್ಟು ಒಂದು ಕ್ಯಾಮ್ರಾ ಇಲ್ಲಿ ಫಿಟ್ ಮಾಡಿದ್ರೆ ಮುಂಚೆ ಕ್ಯಾಮ್ರಾಗೆ ಫೋಕಸ್ ಪಿಲ್ಲರ್ ಒಬ್ರು ಇದ್ದರೆ ಸಾಕಾಯ್ತು, ಇಲ್ಲ ಕ್ಯಾಮ್ರಾಮನ್ ಇರಬೇಕು. ಈಗ ಫೋಕಸ್ ಪಿಲ್ಲರ್ ಒಬ್ರು ಬೇಕು, ಮತ್ತು ಡೈರೆಕ್ಟ್ರು ಕ್ಯಾಮ್ರಾಮನ್ ಲೈವ್ ನೋಡಬೇಕು. ಅದಕ್ಕೆ ಒಬ್ಬರು ಈ ಸೈಡ್ ಕೂತ್ಕೊಬೇಕು, ಇಲ್ಲಿ ಒಬ್ರು ಈ ಸೈಡ್ ಕೂತ್ಕೊಬೇಕು, ಹಿಂದೆ ಇಬ್ಬರು ಕೂತ್ಕೊಂಡ್ರೆ ವಿತ್ ಲೈವ್ ಡೈರೆಕ್ಟ್ರು ಎಲ್ಲ ನೋಡಿಕೊಂಡು ಅವರು ಜೊತೆನೇ ಟ್ರಾವೆಲ್ ಮಾಡ್ತಾ ಶಾರ್ಟ್ ತಗೊಬೋದು. ಅದಕ್ಕೆ ಅವರು ಕೂತ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಈ ಪ್ಲಾಟ್ಫಾರ್ಮ್ ಹಾಕಿ, ಮತ್ತು ನಮ್ಮ ಕೆಲಸಕ್ಕೆ ಎಲ್ಲಾದರೂ ಅನುಕೂಲ ಆಗೋಕ್ಕೆ ಪೈಪು ನಮ್ದು ಏನಂದರೆ ಗ್ರಿಪ್ಗೆ ಮೇಯ್ನ್ ಪೈಪ್ ಸಪೋರ್ಟು ಇದ್ದರೆ ನಮಗೆ ಗ್ರಿಪ್ ತುಂಬ ಚೆನ್ನಾಗಿ. ಅದಕ್ಕೆ ಒಂದು ಕ್ಲಾಂಪ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಕ್ಯಾಮ್ರಾ ಯಾವ ಥರ ಬೇಕು ಏನು ಇದರಿಂದ ಅದಕ್ಕೋಸ್ಕರ ನಾವು ಆ ಮಾಡಿಫಿಕೇಷನ್ ನಾವೇ ಮಾಡಿಸ್ಕೊಂಡಿರೋದು. ಎಲ್ಲಿಂದ ತರಿಸಿದ್ರು ಸರ್ ಇದು? ಸರ್ ಇದು ಗುಜರಾತಿಂದ ಇಂಪೋರ್ಟ್ ಮಾಡಿಸ್ಕೊಂಡು. ಗುಜರಾತಿಂದ. ಸೊ ಇದೇ ಥರ ಯಾವುದೇ ಗಾಡಿ ಇದ್ರೂ ಮಾಡಿಫಿಕೇಶನ್ ಮಾಡಿ ಇಟ್ಟಿರ್ತೀರಾ? ನಮ್ಗೆ ಅನುಕೂಲಕ್ಕೆ ನಾವು ಮಾಡಿಸ್ಕೊತೀರಿ. ನಾವು ಬೇರೆ ಎಲ್ಲ ಮಾಡಿಫಿಕೇಷನ್ ಏನು ಮಾಡೋದೇ ಇಲ್ಲ. ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡಿಸ್ಕೊತೀರಿ. ಇವಾಗ ಈ ಗಾಡಿನೂ ಅಷ್ಟೇ, ನಮ್ಗೆ ಯಾವ ಥರ ಬೇಕು ಆ ಥರ, ಇದು ಅಷ್ಟೇ ಯಾವ ಥರ ಬೇಕು ಆ ಥರ, ಅದು ಅಷ್ಟೇ. ನಮ್ಮ ರಿಗ್ ಸೆಟಪ್ ಒಳಗಡೆ ಯಾವ್ದು ಐಟಮ್ ಹೆಂಗೆ ಇಡಬೇಕು ಆ ಥರ ಅದನ್ನು ಪಾಲ್ಟೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ರಿ. ಹಾಗೆ ನಮ್ಮ ಕೆಲಸಕ್ಕೆ ಅನುಕೂಲ. ಇಲ್ಲೂ ಅಷ್ಟೇ, ನಮಗೆ ಟ್ರಸ್ ತೊಗೊಂಡಾಗ ಜಾಗ ಎಲ್ಲೂ ಇರಲಿಲ್ಲ. ಏನು ಮಾಡೋದು, ಇಲ್ಲಿಟ್ರೆ ಕೆಳಗೆ ಜಾಗ ಇಲ್ಲ, ಮೇಲೆ ಪ್ಲ್ಯಾನ್ ಮಾಡಿದ್ರೆ ಟ್ರಸ್ ಅಂದ್ರೆ ಅದೇ. ಸೊ ಇವಾಗ ಒಟ್ಟು ಎಷ್ಟು ಗಾಡಿಗಳಿದೆ ಸರ್? ಈಗ ನಮ್ಮ ಹತ್ರ 3 ಇದೆ, ಅಲ್ಲಿ ಹೊರಗಡೆ ಒಂದು ಗಾಡಿ ಇದೆ. ಟೋಟಲ್ 4 ಗಾಡಿ ಇದೆ. ಶೂಟಿಂಗ್ ಪರ್ಪಸ್ ಗಾಡಿನೇ. ಈ ಥರ ಎಕ್ಸ್ಟ್ರಾ ಗಾಡಿ ಬೇಕಾದ್ರೆ ರೆಂಟ್ಗೆ ಬೈ ಮಾಡ್ತೀರಿ. ಇದು ಗುಡ್ಸ್ ಗಾಡಿ ಎಲ್ಲ ಹೊರಗಡೆಯಿಂದ ರೆಂಟ್ಗೆ ಇದು ಮಾಡ್ತೀರಿ ಸರ್. ಸೊ ಇವಾಗ ಇರೋದ್ರಲ್ಲಿ ನೀವು ಮ್ಯಾನೇಜ್ ಮಾಡ್ಬೋದು ಅಂತೀರಾ? ಹೌದು, ಈ ಶೂಟ್ಗೆ ಏನು ತೊಂದರೆ ಇಲ್ಲ. ಹೊರಗಡೆ ಗಾಡಿ ಆ ಗಾಡಿ ತಂದು ಒಟ್ಟಿನಲ್ಲೇ ಶೂಟ್ಗೆ ತೊಂದರೆ ಆಗ್ದಂಗೆ ಯಾವುದೇ ಶೂಟ್ ಬಂದರು ಅವ್ರು ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಅವ್ರಿಗೆ. ಮೇಯ್ನ್ ಏನಂದರೆ ನಮ್ಮ ಸಿನಿಮಾ ಇದರಲ್ಲಿ ಏನಾಗುತ್ತೆ ಅಂದರೆ ಕೆಲವರು 3 ಡೇಸ್ ಮುಂಚೆ ಹೇಳ್ತಾರೆ, ಕೆಲವರು 1 ಮಂತ್ ಮುಂಚೆ ಹೇಳ್ತಾರೆ, ಕೆಲವರು 15 ಡೇಸ್ ಮುಂಚೆ ಹೇಳ್ತಾರೆ, ಕೆಲವರು ಬೆಳಗ್ಗೆ ಇದ್ದರೆ ನೈಟ್ ಹೇಳ್ತಾರೆ, ಇನ್ನು ಕೆಲವರು 1 ಅವರ್ ಮುಂಚೆನೂ ಹೇಳ್ತಾರೆ. ಎಲ್ಲಕ್ಕೂ ನಾವು ಪ್ರಿಪೇರ್ ಆಗಿರಬೇಕು, ಎಲ್ಲದಕ್ಕೂ ರೆಡಿ ಇರಬೇಕು. ರಾತ್ರಿ ಆಗಲು ಅನ್ನೋದಿಲ್ಲ, ಯಾವಾಗ ಯಾರು ಫೋನ್ ಮಾಡ್ತಾರೆ ಹೇಳೋಲ್ಲ. ನೈಟ್ 1 ಗಂಟೆಲಿ ಅವ್ರು ಶೂಟ್ ಮಾಡ್ತಾ ಇರ್ತಾರೆ, ಬೆಳಗ್ಗೆ ಇದು ಬೇಕು ಅನಿಸುತ್ತೆ, ಸಡನ್ನಾಗಿ ಫೋನ್ ಮಾಡ್ತಾರೆ, ಆಗಲೂ ನಾವು ರೆಸ್ಪಾನ್ಸ್ ಮಾಡಲೇಬೇಕು. ಮೇಯ್ನು ನಮ್ಮದು ಫೋನ್ ರೆಸ್ಪಾನ್ಸ್ ಕರೆಕ್ಟಾಗಿದ್ರೇ ಈ ಕೆಲಸ ನಡೆಯೋದು. ಕಮ್ಯುನಿಕೇಷನ್ ಇರಬೇಕು. ಅಲ್ಲಿ ಅವ್ರಿಗೆ ಮರ್ತು ಬಿಟ್ಟಿರ್ತಾರೆ ಕೆಲವರು, ನಾಳೆಗೆ ಇದು ಬೇಕು ಅನ್ನೋದು. ನೈಟ್ ಸಡನ್ನಾಗಿ ಹೇಳ್ತಾರೆ, ಆಗಲ್ಲ. ನಾವು ರಿಸ್ಕ್ ತೊಗೊಂಡು ಇದು ಮಾಡಿ ನೈಟ್ ಒಂದು ಶೂಟ್ ಮಾಡ್ತಾ ಇರ್ತೀರಿ. ಡೇಗೆ ಒಬ್ಬರು ಹೇಳ್ತಾರೆ, ನೈಟ್ ಮುಗಿಸಿ ಡೇಗೆ ಹೋಗಿದ್ರಿ ಎಷ್ಟೋ ಸಲ, ಮತ್ತೆ ಆ ನೈಟ್ ಇನ್ನೊಂದಕ್ಕೆ ಬಂದಿದ್ದಾರೆ. ಆ ಥರ 48 ಅವರ್ಸು 72 ಅವರ್ಸು ಕಂಟಿನ್ಯೂ ಶೂಟು ಮಾಡಿದ್ರು, ನಿದ್ದೆ ಇಲ್ಲದೆ. ಈ ಥರನೂ ತುಂಬ ಮಾಡಿದ್ದಾರೆ. ಇದು ರಿಗ್ ಎಕ್ವಿಪ್ಮೆಂಟ್ಸು. ಸೊ ಅಂದರೆ ಸರ್ ಇದರಲ್ಲಿ ಸ್ಲೈಡರ್, ಬುಜುಗ, ಬಾಡಿ ರಿಗ್, ಲೋ ಲ್ಯಾಂಡರ್, ಸೊ ಇದೆಲ್ಲ ಇದರಲ್ಲೇ ಇಟ್ಕೊಂಡು ಹೋಗ್ತೀವಿ ಸರ್. ಇದರಲ್ಲಿ ಕೆಲವು ಐಟಮ್ ಇದೆ, ಕೆಲವು ಐಟಮು ಬೇರೆ ಕಡೆ ಇದೆ. ಬಟ್ ಏನು ನಮ್ಮ ಹತ್ರ ಇದೆ ಅಂತ ಅವಾಗ ಎಷ್ಟು ಐಟಮ್ ಇತ್ತು, ಆಮೇಲೆ ಇನ್ನೊಂದು ಸ್ವಲ್ಪ ಐಟಮ್ ಇತ್ತು, ಎಲ್ಲ ಹಾಕ್ಸ್ತಾ ಇಲ್ಲ. ಮೈನ್ ಯಾವುದು ಫಸ್ಟು ಇತ್ತಲ್ಲ ಐಟಮ್ದು ಮಾತ್ರ ಹಾಕ್ಸಿದ್ದೆ ಗಾಡಿ ತೊಗೊಂಡಾಗ. ಅದು ಅವಾಗ ಇಷ್ಟಿತ್ತು, ಈ ಸಲ ಇನ್ನೂ ಜಾಸ್ತಿ ಆಗಿದೆ. ಯಾವುದು ಆ್ಯಡ್ ಮಾಡಿಲ್ಲ. ಇದರಲ್ಲಿ ಇರೋದು ಓನ್ಲಿ ಗ್ರಿಪ್ ಐಟಮ್ಸು, ಪೈಪ್, ಸಸ್ಪೆನ್ಷನ್ ಹೆಡ್ ಇದೆ, ಮತ್ತು ರಿಗ್ ಸೆಟಪ್ ಇದೆ. ರಿಗ್ ಸೆಟಪ್ ಇದರಲ್ಲಿ ಹಾಕಿಲ್ಲ ಸರ್. ಇವಾಗ ಈ ಇದು ಟೆಕ್ನಿಕಲ್ ವರ್ಡ್ಸ್ ಇರುತ್ತಲ್ಲ ಕೆಲವೊಂದು ಎಕ್ವಿಪ್ಮೆಂಟ್ ಇದೆಲ್ಲ, ಸೊ ಇವಾಗ ಈ ಕ್ಯಾಮ್ರಾಮನ್ಗೆ ಅವೆಲ್ಲ ಗೊತ್ತಿರುತ್ತೆ ಸರ್? ಆಲ್ಮೋಸ್ಟ್ ಗೊತ್ತಿರುತ್ತೆ. ಆಮೇಲೆ ಗೊತ್ತಿಲ್ಲ ಅಂದರೆ ಈ ಥರ ಮಾಡ್ಬೇಕಂದ್ರೆ ಅಂತ ಕೇಳ್ತಾರಲ್ಲ, ಸರ್ ಇದ್ರಲ್ಲಿ ಮಾಡ್ಬೋದು ಅಂತ ನಾವು ಐಡಿಯಾ ಕೊಡ್ತೀವಿ. ಅದು ಯಾವ್ದಾದ್ರು ಫೋಟೋ ಕಳಿಸಿ ಅಂತಾರೆ, ಫೋಟೋ ನಾವು ಕಳಿಸ್ತೀರಿ, ಓಕೆ ಇದ್ರಲ್ಲಿ ಮಾಡೋಣ ಅಂತ ಅವರು ಇದು ಮಾಡ್ತಾರೆ. ಕೆಲವೊಂದು ಸಲ ನಮ್ಮ ಹತ್ರ ಐಟಮೇ ಇಲ್ಲ, ಅವ್ರ ಹತ್ರ ಶಾರ್ಟ್ ಸರ್ ಇದಕ್ಕೆ ಈ ಥರ ಶಾರ್ಟ್ಗೆ ಆ ಥರ ಐಟಮ್ ಇಲ್ಲ, ಸಪೋಸ್ ಇದ್ರಲ್ಲಿ ಟ್ರೈ ಮಾಡೋಣ ಅಂದರೆ ಅದಕ್ಕೂ ಟ್ರೈ ಮಾಡಿ ಅದನ್ನು ಮಾಡಿಕೊಟ್ಟಿದ್ರು. ಕೆಲವೆಲ್ಲ ಈಗ ಆ್ಯಡ್ ಶೂಟಲ್ಲೆಲ್ಲ ಯಾರೋ ಎಲ್ಲೋ ಮಾಡಿರೋ ವೀಡಿಯೋ ಕಳಿಸ್ಬಿಡ್ತಾರೆ, ಸಡನ್ನಾಗಿ ಇದು ಬೇಕು ಅಂತಾರೆ.
ನಮ್ಮ ಹತ್ರ ಐಟಮ್ ಇರಲ್ಲ. ಆಮೇಲೆ ಅದಕ್ಕೆ ಸರ್ ಹಿಂಗಾಗುತ್ತೆ ರೆಡಿ ಮಾಡ್ಕೊಬೋದು ಅಂದರೆ ಸರಿ ಅಂತಾರೆ. ಅವಾಗ ನೈಟ್ ನಾವು ಬಂದು ಇಲ್ಲಿ ಬಂದು ಆಫೀಸಿಗೆ ಬಂದು ಯಾವ್ಯಾವ ಥರ ಬೇಕಂತ ನಾವೇ ವೆಲ್ಡಿಂಗ್ ಮಾಡಿ, ನಮ್ಮ ಹತ್ರ ವೆಲ್ಡಿಂಗ್ ಮಿಷಿನ್, ಕಟಿಂಗ್ ಮಿಷಿನ್ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಇಲ್ಲೇ ಇದೆ. ಮತ್ತು ಅಲ್ಲಿ ಕಬ್ಬಣ ಎಷ್ಟು ಬೇಕೋ ಅಷ್ಟು ಆ ಕಾರ್ನರಲ್ಲಿ ಕಬ್ಬಣ ಇದೆ. ಯಾವ ಟೈಮ್ಗೆ ಏನು ವೆಲ್ಡ್ ಮಾಡಬೇಕೋ ಮಾಡಿಕೊಂಡು ಆ ಶಾರ್ಟ್ನ ಮಾಡಿಕೊಡ್ತೀವಿ, ಫುಲ್ಫಿಲ್ ಮಾಡಿಕೊಡ್ತೀವಿ. ಇಂಜಿನಿಯರಿಂಗ್ ಪ್ರೊಸೆಸಿಂಗು ನಡೀತಾ ಇರುತ್ತೆ. ಇದು ರಿಗ್ ಸೆಟಪ್ ನೋಡಿ, ಪೈಪ್ಸ್ ಎಲ್ಲ ಇಲ್ಲಿ ಮೇಲೆ ಇದೆ. ಪೈಪ್ಸು ಅದಕ್ಕೆ ಬೇಕಾದ ಕ್ಲ್ಯಾಂಪ್ಸ್ ಇಲ್ಲೊಂದು ಟ್ರೈ, ಅದು ಟೂಲ್ಸು, ಮತ್ತು ಒಳಗಡೆ ಇಲ್ಲೆಲ್ಲ ಬಾಕ್ಸ್ ಇದೆ. ಮತ್ತು ಇದ್ರೊಳಗಡೆ ಎಲ್ಲ ಫುಲ್ಲು ಕ್ಯಾಮ್ರಾ ರಿಗ್ ಸೆಟಪ್ ಐಟಮ್ಸು. ಇದೊಂದು ಸೆಟಪ್ ನಮ್ಮದು ಫುಲ್ ಸೆಟಪ್. ಇದೊಂದು ಸೆಟಪ್ ಸ್ಪಾಟಲ್ಲಿದ್ದರೆ ನಮ್ಮ 3-4 ಕ್ಯಾಮ್ರಾ ಬೇಕಾದ್ರೆ ಹಾಕ್ಬೋದು, 5 ಗಾಡಿಗೆ ಬೇಕಾದ್ರೆ ರಿಗ್ ಹಾಕ್ಬೋದು. ಅಷ್ಟು ಥರ ಎಕ್ವಿಪ್ಮೆಂಟ್ಸು ಇಲ್ಲಿರುತ್ತೆ. ಬಟ್ ಯಾರಿಗೂ ಗೊತ್ತಿರೋಲ್ಲ, ನಮಗೆ ಗೊತ್ತಿರುತ್ತೆ ಇಲ್ಲಿ ಒಳಗೆ ಏನಿದೆ, ಏನು ತೊಗೊಬೇಕು. ಈ ಐಟಮ್ ತೊಗೊಂಡು ಮಾಡಿದ್ರೇ ಆ ಶಾರ್ಟು ಇದಾವೆ. ಅಂದರೆ ಅವರು ಕೆಲವ್ರು ಏನಂತಾರೆ, ಏನಕ್ಕೆ ಅಷ್ಟು ಬಜೆಟು ಏನಕ್ಕೆ ಅಂತಾರೆ, ಅವ್ರಿಗೆ ಗೊತ್ತಿರಲ್ಲ. ಇಷ್ಟು ಐಟಮ್ ನಮ್ಮ ಹತ್ರ ಎನಿ ಟೈಮ್ ಇರುತ್ತೆ. ನಾವು ಯಾಕಂದ್ರೆ ಸ್ಪಾಟ್ಗೆ ಹೋಗಿ ಅದು ಆಗಿಲ್ಲ ಇದಾಗಿಲ್ಲ ಅಂತ ಅನ್ಸ್ಕೊಬಾರ್ದು ಯಾರ ಹತ್ರನೇ. ಅವ್ರೇನು ಕೇಳ್ತಾರೋ ರೆಡಿ ಸರ್ ಅಷ್ಟೇ, ಆ ಥರ. ಕ್ಲ್ಯಾಂಪ್ ಅದೇ ಟ್ರೈ ತುಂಬ ಕ್ಲ್ಯಾಂಪ್ಸ್ ಇರುತ್ತೆ. ಮತ್ತು ಇದು ಬಂದು ಈಗ ಅದು ಪೈಪೆಲ್ಲಿಗೆ ಎಲ್ಲ ಮಾಡ್ತಿರ್ ಗೊತ್ತಾ, ಇಲ್ಲೇನಾದರೂ ಈ ಥರ ಚುಚ್ಕೊಳ್ಳೋದು, ಇದು ಆರ್ಟಿಸ್ಟ್ ಹೊರಡ ಅವಾಗ ಏನು ಮಾಡ್ತಾರೆ, ಇದನ್ನ ಹಾಕ್ಬಿಟ್ಟು ಕಟ್ಟಿ ಲಾಕ್ ಮಾಡ್ಬಿಡ್ತಾರೆ. ಅವ್ರಿಗೆ ಯಾರಿಗೂ ಟಚ್ ಆಗಬಾರ್ದು ಅಂತ. ಇದು ಫಾರ್ಮ್ ಇದು ಫುಲ್ ಒಂದು ಟ್ರೈ ಫುಲ್ ಫಾರ್ಮೇ. ಈ ಥರ ಎಲ್ಲ ಸೇಫ್ಟಿ ಮೇಯ್ನು. ಈಗ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನ್ ಮಾನಿಟರ್ ನೋಡಕ್ಕೆ ಬರ್ತಾರೆ, ಇಲ್ಲ ಶಾರ್ಟ್ ನೋಡಕ್ಕೆ ಬರ್ತಾರೆ. ಸಡನ್ನಾಗಿ ಈ ಪೈಪ್ಸ್ಗೆಲ್ಲ ಟಚ್ ಆದರೆ ಗಾಯ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇದೆಲ್ಲ ಸೇಫ್ಟಿ ಹಾಕ್ಕೊಡ್ತೀರಿ. ಮತ್ತು ಈ ಬಾಲ್ಸ್ ಬರುತ್ತೆ, ಈ ಬಾಲ್ ಹಾಕ್ಬಿಡ್ತೀರಿ ಪೈಪ್ಗೆಲ್ಲ. ಈ ಬಾಲ್ ಹಾಕೋದ್ರಿಂದ ನಿಮಗೆ ಎರ್ಜಿ ಯಾರಿಗೂ ಹೊಡೆಯೋದಿಲ್ಲ. ಸೇಫ್ಟಿ ಮೇಯ್ನು. ಕೆಲಸ ಹೆಂಗೆ ಬೇಕಾದ್ರೆ ಮಾಡ್ಬೋದು, ಮಾಡೋದ್ರಲ್ಲಿ ಯಾರಿಗೆ ಏನು ತೊಂದರೆ ಆಗಬಾರ್ದು. ಇದು ಮಾಡೋದು. ಮುಂಚೆ ಕ್ಯಾಮ್ರಾಗೆ ಏನು ಮಾಡ್ತಾಯಿದ್ರು, ಕ್ಯಾಮ್ರಾ ಇಟ್ಟ ತಕ್ಷಣ ಬೆಲ್ಟ್ ಹಾಕಿ ಕಟ್ಟೋರು, ಹಗ್ಗ ಹಾಕಿ ಕಟ್ತಾಯಿದ್ರು ಕ್ಯಾಮ್ರಾ ಬೀಳಬಾರ್ದು ಅಂತ. ನಾವು ಹಂಗೆ ಮಾಡೋದೇ ಇಲ್ಲ. ಕ್ಯಾಮ್ರಾಗೆ ಗ್ರಿಪ್ಪರ್ಸ್ ಈ ಥರ ಗ್ರಿಪ್ಪರ್ಗಳು ಹಾಕ್ಬಿಟ್ಟು, ಇದು ಬಾಡಿಗೆ ಕ್ಯಾಮ್ರಾಗೆ ಏನು ಮಾಡ್ತೀರಿ, ಇದನ್ನು ಲಾಕ್ ಮಾಡಿಬಿಟ್ಟು ಈ ಗ್ರಿಪ್ ಹಾಕ್ಬಿಟ್ಟು ಕ್ಯಾಮ್ರಾನ ಲಾಕ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಅಲ್ಲಾಡಲ್ಲ. ಹಗ್ಗ ಬೆಲ್ಟು ಅವಶ್ಯಕತೆ ಇಲ್ಲ ಕ್ಯಾಮ್ರಾಗೆ. ಅದು ನೋಡೋಕ್ಕೂ ತುಂಬ ಸೇಫ್ಟಿ ಇದು. ಇದೊಂದು ಅಲ್ಲ, ಕ್ಯಾಮ್ರಾ ಎಲ್ಲ ನಿಮ್ಗೆ 20 kg ಇರುತ್ತೆ. ಇದ್ರ ಗ್ರಿಪ್ಪೇ 20 kg ಗ್ರಿಪ್ ಇರುತ್ತೆ. ಇದು 2 ಗ್ರಿಪ್ ಇರುತ್ತೆ, ಪ್ಲಸ್ ರಿಗ್ ಗ್ರಿಪ್, 3 ಗ್ರಿಪ್ಪಲ್ಲಿ ಕ್ಯಾಮ್ರಾ ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಅಲ್ಲಾಡೋದೇ ಇಲ್ಲ ಮೇಯ್ನು ಅದಕ್ಕೆ. ಆಮೇಲೆ ಇವಾಗ ಏನಾಗುತ್ತೆ, ಎಷ್ಟೋ ಜನ ಕ್ಯಾಮ್ರಾದವರು ನಮಗೆ ರಿಗ್ ಬಂದಿದೆ ಅಂದರೆ ಏನೂ ಮಾತಾಡಲ್ಲ, ಕ್ಯಾಮ್ರಾ ತಂದು ಕೊಡ್ತಾರೆ ಹಾಕ್ಕೊಳ್ಳಿ ಎಲ್ಲಾದರೂ ಅಂತ. ಆ ಥರ ಒಂದು ಹೆಸರಿದೆ. ಇನ್ನು ಕೆಲವರೆಲ್ಲ ಕ್ಯಾಮ್ರಾ ಹಾಕಲ್ಲ, ಅವ್ರಿಗೆ ಇವ್ರಿಗೆ ಅಂತ. ನಮಗೆ ಯಾರು ಇದುವರೆಗೂ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ರಿಗ್ಗೆ ಕ್ಯಾಮ್ರಾ ಹಾಕಲ್ಲ ಅಂತ ಯಾರು ಹೇಳೇ ಇಲ್ಲ. ಯಾಕಂದ್ರೆ ನಾವು ಅಷ್ಟು ಸೇಫ್ಟಿಯಾಗಿ ಹುಷಾರಾಗಿ ಮಾಡ್ಕೊಡ್ತೀವಿ. ಮತ್ತು ಸ್ಪೀಡ್ ಮೇಯ್ನ್ ನಮ್ಮ ಕೆಲಸದಲ್ಲಿ. ಆ ಥರ ಇದ್ದಾರೆ ಸರ್. ಈಗ ಪರ್ಮನೆಂಟ್ ಆಗಂತ ಒಂದು 10 ಜನ ಇದ್ದಾರೆ. ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಸಿಗ್ತಾರೆ ಹುಡುಗರು, ಎಲ್ಲ ಹುಡುಗರು ಇದ್ದಾರೆ. ಇದು 360 ಡಿಗ್ರಿ ರೊಟೇಷನ್ ಆಗುತ್ತಲ್ಲ, ಅದ್ರದ್ದು ಮೋಟ್ರ್ ಅದ್ರದ್ದು ಮೋಟ್ರು. ಇದು ರಿಮೋಟಲ್ಲಿ ಕಂಟ್ರೋಲ್ ಆಗುತ್ತೆ. ಮತ್ತು ಅದು ಐಟಮ್ ತೊಗೊಂಡೋಕ್ಕೆ ಟ್ರಾಲಿ, ಅವಕ್ಕೆ ಬೇಕಾದಂಥ ಸ್ಪಾನರ್ಸು, ಒಂದು ಬಕೆಟ್ ತುಂಬ ಸ್ಪಾನರ್ಸೇ ಇದೆ. ಯಾವುದು ನಮ್ಮ ಹತ್ರ ಇಲ್ಲ ಅನ್ನಬಾರ್ದು. ಯಾವುದು ಇದು ನೋಡಿ, ಫುಲ್ ನೆಟ್ಟು ಬೋಲ್ಟೇ ಒಂದು ಬಕೆಟ್ ಇರುತ್ತೆ. ಎಲ್ಲ ಒಂಥರ ನಮ್ಮದು ಸಿನಿಮಾದವ್ರು ಅಂತೀರ, ಹಾರ್ಡ್ವೇರು ಸಾಫ್ಟ್ವೇರ್ ಏನಿಲ್ಲ ನಮ್ಮದು. ವೆಲ್ಡಿಂಗ್ ಕಬ್ಬಣ. ಮತ್ತು ನೋಡಿ ಇದು ಇಲ್ಲಿ 4 ಚೈನ್ ಪುಲ್ಲಿಗಳಿದೆ. ಚೈನ್ ಪುಲ್ಲಿ ಎಲ್ಲ ನಾವು ಒಂದೊಂದು ಐಟಮು ನಮ್ಮ ಟ್ರಸ್ ಗಿಸ್ ಎಲ್ಲ ಹೊಡಿಬೇಕಂದ್ರೆ ಚೈನ್ ಪುಲ್ಲಿ ಹಾಕ್ಬಿಟ್ಟು ಐಟಮ್ ಎಳಿಯೋಕ್ಕೆ. ಆಮೇಲೆ ಇಲ್ಲಿ ಮೇಲೆ ಕಟ್ಟಿದ್ರು ನೋಡಿ, ಚಿಕ್ಕ ರೌಂಡ್ ಟ್ರ್ಯಾಕು. ಇದರಲ್ಲಿ ಸಣ್ಣ ರೌಂಡ್ ಟ್ರ್ಯಾಕ್ ಇದೆ. ಇದರಲ್ಲಿ ಬ್ಲ್ಯಾಕ್ ಆರ್ಮು ಮತ್ತು ಇದು ಸ್ಲೈಡ್ರು. ಇನ್ನೊಂದು 360 ರೊಟೇಟು ಬಂದು ಶೂಟ್ಗೆ ಹೋಗಿದೆ. ಇದೊಂದು 360 ರೊಟೇಟ್ ಅಂತ. ಅದು ಓಪನ್ ಮಾಡು, ಈ ಥರ ಬರುತ್ತೆ. ಇದನ್ನು ನಾವು ಸ್ಟ್ಯಾಂಡ್ ಮೇಲೆ ಹಾಕ್ಬಿಟ್ಟು ಕ್ಯಾಮ್ರಾ ಎಷ್ಟು ರೊಟೇಟ್ ಬೇಕಾದ್ರೂ ಹಿಂಗೆ ತಿರುಗಿಸ್ಬೋದು. ಕ್ಯಾಮ್ರಾ ರೊಟೇಷನ್ ಆಗುತ್ತೆ. ಒಂದಲ್ಲ, ಎಷ್ಟು ಬೇಕಾದ್ರೂ ತಿರುಗಿಸ್ಕೊಬೋದು. ಅದು 360 ರೊಟೇಟ್. ಇದು ಬನ್ನಿ ಸರ್, ಇಲ್ಲ ಮೇಲೆ ಹೋಗೋಣ ನೋಡ್ರಿ. ಮೇಲೆ ಟ್ರಸ್ ತೋರಿಸ್ಕೊಂಡ್ಬಿಡ್ತೀನಿ, ಅದು ತೋರಿಸ್ತೀವಿ ಸರ್. ಇದು ಕ್ಲೋಸ್ ಮಾಡಿ ಹಿಂದೆ ಕಡೆ.
ಇದು 360 ಮೋಟ್ರಲ್ಲಿ ಕೆಳಗಡೆ ನೋಡಿದ್ರಲ್ಲ, ಆ ಮೋಟ್ರ್ ರೊಟೇಷನ್ಗೆ ಪವರ್ ಕಂಟ್ರೋಲು ಪ್ಯಾನಲ್ ಬೋರ್ಡ್ ಇದು ಇದರಿಂದ ಬರುತ್ತೆ. ಮತ್ತು ಇದರಲ್ಲೂ ರಿಮೋಟ್ ಇದೆ. ರಿಮೋಟ್ ನಾವು ಹೆಂಗೆ ಆನ್ ಮಾಡಿದ್ರೆ ಅದು ಸ್ಪೀಡು ಕಂಟ್ರೋಲ್, ಮೋಟ್ರ್ ಸ್ಪೀಡ್ ಇದೆಯಲ್ಲ ಆ ಸ್ಪೀಡು ಸ್ಲೋ ಎಲ್ಲ ಮಾಡ್ಕೊಬೋದು. ಅದು ಪ್ಯಾನಲ್ ಬೋರ್ಡು, ಅದ್ರ ಕೇಬಲ್ಲು, ಅದ್ರ ಟೂಲ್ಸು ಹಿಂಗಿದೆ. ಇದು ಹೊರಗಡೆ ಇಲ್ಲ ಟ್ರಸ್ಸು. 360 ಡಿಗ್ರಿ ಕ್ಯಾಮ್ರಾ. ಮೋಟ್ರು ಎಷ್ಟು ಆಗುತ್ತೆ ಸರ್ ಅದು? ಯಾವ್ದು ಸರ್? ಎಷ್ಟು ಕಾಸ್ಟ್ ಆಗುತ್ತೆ ಅದು? ಮೋಟ್ರ್ ನಮಗೆ ಎಲ್ಲ 5 ಲಕ್ಷ ಆಯ್ತದು. ಇದೆಲ್ಲ ಏನು ಸರ್? ಟ್ರೈನಿಗೆ ಯೂಸ್ ಮಾಡ್ತಾರೆ. ಇದು ಟ್ರಸ್ ಸರ್. ಈ ನಿಮಗೆ ಫಂಕ್ಷನ್ಗಳಲ್ಲಿ ಇದ್ರ ಮೇಲೆ ಸ್ಟೇಜ್ಗೆಲ್ಲ ಆಗ್ತಾ ಇದ್ರಲ್ಲ, ಅದು ಇವೆಂಟ್ ಟ್ರಸ್ಸು ಅಂತಾರೆ. ನಾವು ಈ ಟ್ರಸ್ನ ಏನು ಮಾಡ್ತಾಯಿದ್ರೆ ಫಿಲಮ್ಗೆ ಯೂಸ್ ಮಾಡ್ತಾಯಿದ್ರೆ. ಫಿಲಮ್ಗೆ ಹೆಂಗಂದ್ರೆ ನೈಟ್ ಶೂಟ್ಗೆ ಕ್ರೈನಲ್ಲಿ ಹಾಕ್ಬಿಟ್ಟು ಲೈಟ್ ಕಟ್ಟೋಕ್ಕೆ, ಮತ್ತು KD ಸಿನಿಮಾದಲ್ಲಿ ಶ್ಯಾಡೋ ಕಟ್ ಮಾಡೋಕ್ಕೆ ಎಲ್ಲಕ್ಕೂ ಈ ಥರ ಟ್ರಸ್ಸು ಈಗ ಟ್ರೆಂಡ್ ಆಗಿದೆ. ಆ ಟ್ರಸ್ಸು ನಾವೇ ಸುಮಾರು 50 ಪೀಸು ಇದೆ ಟ್ರಸ್ಸು. ಅದಕ್ಕೆ ಬೇಕಾದಂಥ ವೆಲ್ವೆಟರ್ಸು, ಲಾಕ್ಸು, ಇದರಲ್ಲಿ 3 ಫೀಟು, 6 ಫೀಟು, 10 ಫೀಟು ಎಲ್ಲ ಇದೆ. ಇದು 3 ಫೀಟು, ಇದೆಲ್ಲ 3 ಫೀಟ್ ಬರುತ್ತೆ. ಇದು 3 ಫೀಟು, ಇದು 6 ಫೀಟು. ಇದು ಅದಕ್ಕೆ ಜೈಂಟು, ಒಂದಕ್ಕೊಂದು ಜೈಂಟ್ ಮಾಡೋಕ್ಕೆ ಕಾರ್ನರ್ ವೆಲ್ವೆಟ್ರ್. ಇದೆಲ್ಲ ಐಟಮ್ಸು ಅದಕ್ಕೆ ಬರುತ್ತೆ. ಎಲ್ಲ ಪ್ಯೂರ್ ಅಲ್ಯೂಮಿನಿಯಮ್. ಇದು ಅಲ್ಯೂಮಿನಿಯಮ್ ತೂಕ ಕಮ್ಮಿ, ಇದು ವೆಯ್ಟ್ಲೆಸ್ ಆಗಿರೋದು. ಏನಕ್ಕೆ ಸರ್ ಇದು ಅಲ್ಯೂಮಿನಿಯಂ? ವೆಯ್ಟ್ ಕಮ್ಮಿ ಬೇಕಲ್ಲ. ವೆಯ್ಟ್ ನಿಮಗೆ ಕ್ರೈನಲ್ಲೆಲ್ಲ ನಾವು ಹೆಂಗೆ ಮಾಡಿ ಎತ್ತಿರಲ್ಲ, ವೆಯ್ಟ್ ಜಾಸ್ತಿ ಆಗಬಾರ್ದು. ವೆಯ್ಟ್ ಜಾಸ್ತಿ ಇದ್ದರೆ ಕ್ರೈನ್ ಕೆಪಾಸಿಟಿ ತಡಿಬೇಕು. ಮತ್ತು ಇದು ಲೈಟ್ ಕಡಿಮೆ, ಮತ್ತು ಇದು ಹೆಂಗೆ ಬೇಕಾದ್ರೂ ಇದು ಮಾಡ್ಬೋದು. ಗಟ್ಟಿರುತ್ತೆ. ನಿಮ್ಮ ಕಬ್ಬಣ ಆದರೆ ಕ್ಯಾರಿ ಮಾಡೋಕ್ಕೆ, ಎತ್ತಕ್ಕೆ, ಇಳಿಸೋಕ್ಕೆ ಆಗೋದು ಇಲ್ಲ, ಯಾರು ಮಾಡೋಕ್ಕೂ ಆಗಲ್ಲ. ವೆಯ್ಟ್ಲೆಸ್ ಇದು. ಇವಾಗ ಫಾರ್ ಎಕ್ಸಾಂಪಲ್ ಈಗ ಒಂದಿದೆಯಲ್ಲ ಸರ್, ಎಷ್ಟು ಭಾರ ಇರ್ಬೋದು ಸರ್? ಒಂದು 10 ಪೀಸ್ 24 kg ಬರುತ್ತೆ. 24. ಎಷ್ಟು ಜನ ಕ್ಯಾರಿ ಮಾಡ್ತಾರೆ? ಒಬ್ಬರೇ ಒಂದು ಕ್ಯಾರಿ ಮಾಡ್ಬೋದು, ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಮಗೆ ನೋಡೋದಕ್ಕೆ ತುಂಬ ಭಾರ ಹಂಗೆ ಕಾಣಿಸುತ್ತೆ, ಒಬ್ಬರೇ ಎತ್ಕೊಬೋದು. ಇದೆಲ್ಲ ಟ್ರಸ್ಗಂತಾನೆ ಇದು ಮೇಲ್ಗಡೆ ಪೋಷನ್ ಮಾಡಿರೋದು. ಕೆಳಗಡೆ ಅಲ್ಲಿ ಹಿಂಗೆ ಕೆಳಗಡೆ ಹಿಂಗೆ ಬಿಡ್ತೀರಿ, ಅಲ್ಲಿಬ್ಬರು ಕ್ಯಾರಿ ಮಾಡಿ ಹಂಗೆ ಕ್ಯಾಂಟ್ರಿಗೆ ಲೋಡ್ ಮಾಡ್ಕೊಂತಾರೆ. ಹಂಗೆ ಹೇಳ್ಕೊಂಡು ಹಿಂಗೆ ಲೋಡ್ ಮಾಡಿ ಜೋಡಿಸ್ಕೊಂಡು ಬರ್ತೀರಿ. ಇವಾಗ ಆ್ಯಡ್ಗಳೆಲ್ಲ ಮಾಡಿದ್ದೀನಿ ಅಂದ್ರಲ್ಲ, ಯಾವ ಥರ ಆ್ಯಡ್ಗಳು ಮಾಡಿದ್ದೀರಾ ಸರ್? ಈಗ ಹೊಸ ಕಾರ್ ಯಾವುದೇ ಲಾಂಚ್ ಆದರೂ ಕಾರ್ದು ಆ್ಯಡ್ ಶೂಟ್ ಬರುತ್ತಲ್ಲ, ಮೇಯ್ನ್ ಆ್ಯಡ್ ಶೂಟ್ಗೆ ಗ್ರಿಪ್ ಇಲ್ಲದೆ ಆ್ಯಡ್ ಶೂಟ್ ಮಾಡೋಕ್ಕೆ ಆಗೋದಿಲ್ಲ. ಮೇಯ್ನ್ ರಿಗ್ ಬೇಕೇ ಬೇಕು. ಯಾಕಂದರೆ ಕಾರು ಹೋಗೋದು ಸ್ಪೀಡು, ವೀಲ್ ಶಾಟು, ಮೀಟ್ರ್ ಶಾಟು, ಕಾರು ಹೋಗೋದು ಬರೋದು, ಮತ್ತು ಈ ಟ್ರಾಕಿಂಗ್ ಕಾರಲ್ಲಿ ಜಿಮ್ಮಿ ಹಾಕೊಂಡು ಶಾರ್ಟ್ಸು. ನಿಮಗೆ ಮೇಯ್ನ್ ಆ್ಯಡ್ ಶೂಟಲ್ಲಿ ಗ್ರಿಪ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಮತ್ತು ಆ್ಯಡಲ್ಲಿ ಗ್ರಿಪ್ಗೆ ತುಂಬ ಇದು ಇದೆ, ರೆಸ್ಪೆಕ್ಟ್ ಜಾಸ್ತಿ. ಗ್ರಿಪ್ಸು ಆ್ಯಡ್ ಶೂಟಲ್ಲಿ ಮೇಯ್ನ್ ನಿಮಗೆ ಗ್ರಿಪ್ಸ್ ಇಲ್ಲ ಅಂದರೆ ಯಾವ ಥರ ಶೂಟ್ ಮಾಡೋಕ್ಕಾಗುತ್ತೆ? ಸೆನ್ಸಿಟಿವ್ ಶಾರ್ಟ್ಸ್ಗೆ, ರನ್ನಿಂಗ್ ಶಾರ್ಟ್ಸ್ಗೆ, ಮತ್ತು ಅವರು ಲೋಗೋ ಶಾರ್ಟ್ಸು. ಇವಾಗ ಹೊಸ ಗಾಡಿ ಲಾಂಚ್ ಮಾಡ್ಬೇಕಂದ್ರೆ ಆ ಲೋಗೋ ಗೀಗೋ ಎಲ್ಲ ಶಾರ್ಟ್ಸ್ ತೆಗಿಬೇಕು. ಅದಕ್ಕೆ ರಿಕ್ಸ್ ಬೇಕೇ ಬೇಕು ಮೇಯ್ನ್. ಅದೇ ಯಾವ ಥರ ಯಾವ ಕಂಪ್ನಿಗಳಿಗೆ ಮಾಡಿದ್ದೀರಾ ಸರ್? ಈ ಕಿಯೋ ಗಾಡಿ ಬಂತಲ್ಲ, ಆ ಗಾಡಿ ಕಿಯೋ ಕಾರ್ ಫಸ್ಟ್ ಶೂಟ್ ಮಾಡಿದ್ದು ನಾವು. ಆ ಟ್ರಾಕಿಂಗ್ ಕಾರ್ ಫಸ್ಟ್ ಶೂಟ್ ನಮ್ಮದು. ಆ ಗಾಡಿಗೂ ಫಸ್ಟ್ ಶೂಟ್ ಅದೇ, ಕಿಯೋ ಗಾಡಿಗೂ ಫಸ್ಟ್ ಶೂಟ್ ಅದೇ. ಕಿಯೋ ಮಾಡಿದ್ರಿ, ಮಾರುತಿ ಮಾಡಿದ್ರಿ, ಮಾರುತಿ ಕಂಪ್ನಿದು ಮಾರುತಿ 800. ಯಾವ ಮಾರುತಿಯಲ್ಲಿ ಯಾವ ಗಾಡಿ ಬರ್ತದೆ ಅದು ಮಾಡಿ. ಟಾಟಾ ಗಾಡಿ ಮಾಡಿ, ಟೊಯೋಟಾ ಕಾರ್ ಮಾಡಿದರೆ. ಮತ್ತು TVS ಅಂತೂ ಹೆವಿ. TVSಲ್ಲಿ ತುಂಬ ಆ್ಯಡ್ ಮಾಡಿದರೆ. TVS ಕಂಪ್ನಿ, ಅವ್ರ ಕಂಪ್ನಿ ಹೊಸೂರಲ್ಲಿದೆ, ಶೋರೂಮಲ್ಲೂ ಶೂಟ್ ಮಾಡಿದರೆ, ಹೊರಗಡೆನೂ ಶೂಟ್ ಮಾಡಿದರೆ. TVS, ಹೋಂಡಾ, ಮತ್ತು ಈ ಬ್ಯಾಟ್ರಿ ಬೈಕ್ಸು, ಏತರು, ಓಲಾ ಬೈಕು ಎಲ್ಲ ವೆಹಿಕಲ್ದು ಶೂಟ್ ಮಾಡಿದ್ರು ಸರ್. ನಿಮ್ಮಿಂದನೇ ಎಲ್ಲ ನಮ್ಮಿಂದನೇ ಎಲ್ಲ ಕಡೆ ಹೋಗಲ್ಲ ಸರ್. ಯಾವುದೇ ಆ್ಯಡ್ ಆದರೂ ಕರ್ನಾಟಕಕ್ಕೆ ಬಂತಂದರೆ ನಮ್ಗೆ ಫಿಕ್ಸ್. ಹೌದು. ಗಾಡಿಗಳು ಬಿಟ್ಟು ಬೇರೆ ಗಾಡಿಗಳು ಬಿಟ್ಟು ಏನೋ ಬೇರೆ ಪ್ರಾಡಕ್ಟ್, ಮೊಬೈಲ್ಸ್ ಆ್ಯಡ್ ಮಾಡಿದ್ರಿ. ಮತ್ತು ಅದು ಬಿಟ್ಟರೆ ಬ್ಯಾಟ್ರಿ ಚಾರ್ಜರ್ಸು, ವಾಚು, ಥರದ್ದೆಲ್ಲ ಮಾಡಿದ್ರಿ. ಮತ್ತು ಸ್ಪೋರ್ಟ್ಸ್ದು ಮೇಯ್ನ್ ಸ್ಪೋರ್ಟ್ಸು, ಫುಟ್ಬಾಲು, ಹಾಕಿ, ವಾಲಿಬಾಲ್ದು ಈ ಥರದ್ದೆಲ್ಲ ಮಾಡಿದರೆ ಅದು ಮಾಡಿದ್ರಿ. ಸರ್ ಇವಾಗ ಈ ಸಿನಿಮಾಗೆ ಈ ರಿಕ್ಸ್ ಅನ್ನೋದು ಅಳವಡಿಸ್ಕೊಂಡಿದ್ದು ಯಾವಾಗಿಂದ? ಅಂದರೆ ಇವಾಗ ನೀವು ಹೇಳ್ತಿದ್ರಲ್ಲ ಸರ್, ರಿಕ್ಸ್ ಹಳೆ ಕಾಲದಲ್ಲೆಲ್ಲ ಅವಾಗ ಆ ಕಾಲದಿಂದ ರಿಕ್ಸ್ ಅನ್ನೋದು ಎಕ್ವಿಪ್ಮೆಂಟ್ ಇರಲಿಲ್ಲ. ಅವರು ಏನು ಮಾಡಿದ್ದಾರೆ, ಒಂದು ಹಗ್ಗ ಕಟ್ಕೊಂಡು ಡೋರ್ ಮೇಲೆ ಕೂತ್ಕೊಂಡು. ಅದೇ ಇದನ್ನ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಅಳವಡಿಸ್ಕೊಂಡಿದ್ದು ಯಾವಾಗ ಕೊಟ್ಬಿಟ್ರೆ ಅವರು ಯಾವ ಥರ ತಲೆ ಯಾವ ಥರ ಹಿಂಗೆ ಕ್ಯಾಮ್ರಾ ಐಬಾಲ್ ಹೆಂಗೆ ಶಿಫ್ಟ್ ಆಗುತ್ತೋ ಅದಕ್ಕೆಲ್ಲ ಈಗ ಹೆಲ್ಮೆಟ್ ಇರ್ತಾರೆ. ಅಲ್ಲೊಂದು 12-13 ದಿನ ಚೇಸೇ ಮಾಡಿದರು. ತುಂಬ ದೊಡ್ಡ ಚೇಸ್ ಅದು.
ಸುದೀಪ್ ಸರ್ ಬಂದು ಒಂದು ದೊಣ್ಣೆಯಲ್ಲಿ ಹೊಡಿತಾರೆ, ಜಿಪ್ ತಿರುಗುತ್ತೆ ಕೆರೆ ಕಟ್ಟೆ ಮೇಲೆ. ತುಂಬ ಕಷ್ಟಪಟ್ಟಿದ್ರು ಸರ್. ನಮ್ಮದು ಲೈಫೇ ಸಿನಿಮಾ, ಜೀವನ ರಿಸ್ಕಲ್ಲಿ ರಿಸ್ಕ್ ಕೆಲಸ. ರಿಗ್ ವರ್ಕು ಏನು ಅನ್ನೋದು ನೋಡ್ಬೇಕಂದ್ರೆ ಮಾರ್ಟಿನ್ ಸಿನಿಮಾ 2 ಚೇಸ್ ಇದೆ.